ಫುಲ್ ಗುಟ್ಟಿಂಗು ಅವು ಬಿಪ್ಪು ಬದನೆಕಾಯಿ ಬೆಟ್ಟಿಂಗು ಅವು ಬವ್ವ ನಾಯ್ ಗೊಚ್ಚಿಂಗು ಎಡವಟ್ಟು ಲೋಟ ಕಾಫಿ ಕೊಡ ಚಿಂಗಾರಿ ಕೆಂಡ ಬೋಂಡ ಬಿಡ ಮಗದಿಂದ ಬ್ಯಾಂಡ್ ಕಳ್ಳದಿರ ನಿನ್ನ ಸುಡ ಕಣ್ಣು ಬಿಡ ಗೈಯ ಕಚ್ಚಾ ಸುಡ ಬಸುಡ ಅಲೆ ಕೆಟ್ಟ ಬಟ್ಟಯ ಬುಡ ತಬುಡ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಬಸ್ ಹತ್ಕೊಂಡು ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ತಿದ್ದೀರಾ? ಹೌದು, ಈ ಕತ್ತಲಿನ ಜಂಜಾಟದಿಂದ ಸ್ವಲ್ಪ ದೂರ ಸರಿದು ಪ್ರಕೃತಿಯ ಮಡಿಲಲ್ಲಿ ನಮ್ಮನ್ನು ನಾವು ಕಳೆದುಕೊಂಡು ಹೋಗಬೇಕು ಅಂತ ನಾವು ಹೋಗ್ತಾ ಇರೋದು ಚಿಕ್ಕಮಗಳೂರಿನ ಕಡೆಗೆ. ಬೆಂಗಳೂರಿನಿಂದ ನಮ್ಮ ಬಸ್ ಆರಂಭವಾಯಿತು. ರಸ್ತೆ ಉದ್ದಕ್ಕೂ ಹಾಡು, ನೃತ್ಯ, ಹಾಸ್ಯ, ನಗು ಇವೆಲ್ಲವೂ ರಾತ್ರಿಯನ್ನ ಹಬ್ಬವನ್ನಾಗಿ ಪರಿವರ್ತಿಸಿದವು. ಗಡಿಯಾರದ ಮುಳ್ಳುಗಳು ಮುಂದೆ ಸಾಗುತ್ತಿದ್ದರು. ನಮ್ಮ ಸಂತೋಷಕ್ಕೆ ಸಮಯದ ಅರಿವೇ ಇರಲಿಲ್ಲ ಅಂತ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ಅಷ್ಟೇ ಉತ್ಸಾಹಭರಿತವಾಗಿ, ಅಷ್ಟೇ ಹಾಸ್ಯಭರಿತವಾಗಿ ರಾತ್ರಿ ಉದ್ದಕ್ಕೂ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿದ್ರು. ನೀವು ನೋಡ್ಬೋದು, ಶ್ರುತಿಯವರು, ಸರ್, ಬಾಯ್ಸ್ ಎಲ್ಲ ಎಷ್ಟೊಂದು ಚೆನ್ನಾಗಿ ಡ್ಯಾನ್ಸನ್ನು ಮಾಡ್ತಾ ಇದ್ರು. ಅಂದರೆ ರಾತ್ರಿ ಯಾರೂ ಕೂಡ ನಿದ್ದೆಯನ್ನು ಮಾಡಿರಲಿಲ್ಲ. ಬೆಳಗ್ಗೆ ನಮ್ಮ ಪ್ರಯಾಣ ಆರಂಭವಾಗಿದ್ದೇ ದೇವರ ಮನೆ ಕಡೆಗೆ. ಈ ಹಸಿರು ಪರಿಸರ, ತಂಪಾದ ಗಾಳಿ ಮನಸ್ಸಿಗೆ ಅಪಾರ ಹಿತವನ್ನು ನೀಡಿತು ಅಂತ ಹೇಳ್ಬೋದು. ಈ ಟ್ರಕ್ಕಿಂಗ್ ಸ್ವಲ್ಪ ಸವಾಲೆನಿಸಿದ್ರು ಕೂಡ ಮೇಲಿಂದ ಕಂಡ ದೃಶ್ಯವು ಎಲ್ಲ ಆಯಾಸವನ್ನು ಮರೆಸಿತು ಅಂತ ಹೇಳ್ಬೋದು. ನಾನಂತೂ ನೋಡಬಹುದು, ಚಿಟ್ಟೆ ತರ ಹಾರಾಡ್ತಾ ಇದ್ದೀನಿ. ಎಷ್ಟೊಂದು ಸಂತೋಷವಾಗಿತ್ತು ಅಂತಂದ್ರೆ ಫುಲ್ ನಮ್ಮನ್ನೇ ನಾವು ಕಳೆದುಕೊಂಡಂತಹ ಕ್ಷಣ ಅಂತ ಹೇಳ್ಬಹುದು. ಪ್ರಯಾಣ ದೇವರ ಮನೆ ಅಂತ ಹೆಸರಿದ್ದು ಇದು ನಿಜವಾಗ್ಲೂ ಇದಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಹುದು. ಅಷ್ಟೊಂದು ಸುಂದರವಾಗಿರುವಂತಹ ವಾತಾವರಣ ಇದು. ಹೇರ್ಸ್ ಅನ್ನ ಕಟ್ತಾನೆ ಇದೀನಿ, ಈ ಗಾಳಿಗೆ ಅದು ನಿಲ್ತಾನೆ ಇರಲಿಲ್ಲ. ಇದೊಂದು ಕೂಡ ಇಲ್ಲಿ ಸವಾಲು ಅಂತ ಹೇಳ್ಬೋದು. ಎಲ್ಲರೂ ಕೂಡ ಈ ತರ ಒಂದು ಫೀಲ್ ಅನ್ನ ಇಲ್ಲಿ ಮಾಡಿರ್ತಾರೆ ಅಂತ. ಹಾಗೆ ನಾವು ಈ ಪ್ರಕೃತಿಯ ಮಧ್ಯೆ ದೇವರ ಮನೆಯಲ್ಲಿ ಹಲವಾರು ಫೋಟೋಸ್ಗಳನ್ನು ತೆಗೆದುಕೊಂಡ್ವಿ, ಗ್ರೂಪ್ ಫೋಟೋಸ್ಗಳನ್ನು, ಹಾಗೆ ಕೆಲವೊಂದಿಷ್ಟು ರೀಲ್ಸ್ಗಳನ್ನು ನೋಡ್ಬೋದು. ಇತ್ತೀಚೆಗಂತೂ ಎಲ್ಲರೂ ನಾವು ಪ್ರತಿಯೊಬ್ಬರು ಕೂಡ ರೀಲ್ಸು, ಫೋಟೋಸು ಈ ಒಂದು ಕ್ರೇಜ್ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಮಗೂ ಕೂಡ ಅದೇ ಥರ. ಸೊ ಬಹಳಷ್ಟು ಫೋಟೋಸ್ಗಳನ್ನು ತೆಗೆದುಕೊಂಡು ನಂತರ ನಮ್ಮ ಪ್ರಯಾಣವು ಆರಂಭವಾಗಿದ್ದೇ ಸೂರ್ಯಮನೆ ಫಾಲ್ಸ್ ಕಡೆ. ಈ ನಿಸರ್ಗದ ಮಧ್ಯೆ ನಿಸರ್ಗವನ್ನು ಸವಿಯುತ್ತಾ ನಮ್ಮ ಪ್ರಯಾಣ ಆರಂಭವಾಗಿದ್ದು ದೇವರ ಮನೆಯಿಂದ ನೇರವಾಗಿ ಸೂರ್ಯಮನೆ ಫಾಲ್ಸ್ ಕಡೆ. ಸುಮಾರು 2 ಕಿಲೋಮೀಟರ್ವರೆಗೂ ನಾವು ಸೂರ್ಯಮನೆ ಫಾಲ್ಸಿಗೆ ಹೋಗಬೇಕು ಅಂತ ನಡ್ಕೊಂಡು ಹೋಗಿರುವಂಥದ್ದು. ಆ ನಿಸರ್ಗದ ಮಧ್ಯೆ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಅಂತಂದರೆ, ನೀವೆಲ್ಲ ನೋಡ್ಬೋದು, ಸುತ್ತಮುತ್ತಲಿನ ಮೆಣಸು, ಕಾಳಿನ ಒಂದು ಪದಾರ್ಥದ ಗಿಡಗಳಾಗಿರ್ಬೋದು, ಮಸಾಲೆ ಪದಾರ್ಥ ಗಿಡಗಳಾಗಿರ್ಬೋದು, ಹಣ್ಣು ಹಂಪಲದ ಗಿಡ ಎಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಿಜಕ್ಕೂ ಅಲ್ಲೇನಾದರೂ ನಾವಿದ್ದಾಗ ಬೇರೆ ಯಾವ ಪ್ಲೇಸ್ ಆಗಿರ್ಬೋದು, ಯಾವ ಸಮಸ್ಯೆ ಆಗಿರ್ಬೋದು, ಯಾವ ಜಂಜಾಟ ಆಗಿರೋದು ಕೂಡ ಯಾವುದು ಕೂಡ ನೆನಪು ಬರ್ತಿರ್ಲಿಲ್ಲ. ಅಷ್ಟೊಂದು ಸುಂದರವಾಗಿರುವಂತಹ ಪ್ರದೇಶ ಅಂತ ಹೇಳ್ಬೋದು. ಸೊ ಎಷ್ಟೋ ಜನ ಪ್ರವಾಸಿಗರು ಇದೇ ಒಂದು ಸಮಯದಲ್ಲಿ ಪ್ರವಾಸಕ್ಕೆ ಅಂತ ಬಂದಿದ್ರು. ಅಷ್ಟೊಂದು ಚೆನ್ನಾಗಿತ್ತು. ನೋಡ್ತಿರ್ಬೋದು, ಬೆನ್ನುಕ್ಕಿ ಹರಿಯುತ್ತಿರುವಂತಹ ಸೂರ್ಯ ಜಲಪಾತ. ಇದು ಹೆಂಗಂದ್ರೆ ತಂಪಾದ ಸಿಂಚನ ಮತ್ತು ಸುತ್ತಲಿನ ಹಸಿರು ಪರಿಸರ ಎಲ್ಲವೂ ಪ್ರಕೃತಿಯ ಸೊಗವನ್ನು ಅನಾವರಣಗೊಳಿಸಿತು ಅಂತ ಹೇಳ್ಬೋದು. ನೀರಿನಲ್ಲಿ ಆಟವಾಡಿದ ಕ್ಷಣಗಳು ಭಲ್ಲದ ನೆನಪುಗಳನ್ನು ಮತ್ತೆ ಜೀವಂತಗೊಳಿಸಿತು ಅಂತ ಹೇಳ್ಬೋದು. ಅಲ್ಲೇ ಸವಿದಂತಹ ಚುರುಮುರಿ ಆ ಸಂತೋಷಕ್ಕೆ ಮತ್ತಷ್ಟು ರುಚಿಯನ್ನು ನೀಡಿತು ಅಂತಲೂ ಕೂಡ ನಾವು ಇಲ್ಲಿ ನೆನೆಸ್ಕೊಳ್ಬಹುದು. ಎಷ್ಟೊಂದು ಚೆನ್ನಾಗಿತ್ತು ಅಂದರೆ ಅದ್ಭುತ. ನಂತರ ನಮ್ಮ ಪ್ರಯಾಣ ಆರಂಭವಾಗಿದ್ದೇ ಕಳಸ ದೇವಸ್ಥಾನದ ಕಡೆಗೆ. ಅಲ್ಲಿನ ಶಾಂತ ಮತ್ತು ಪವಿತ್ರ ವಾತಾವರಣ ಮನಸ್ಸಿಗೆ ಆಳವಾದ ನೆಮ್ಮದಿಯನ್ನು ನೀಡಿತು. ಸ್ನೇಹಿತರೊಂದಿಗೆ ತೆಗೆದ ಫೋಟೋಗಳು ಹಾಗೂ ಪಂಪನ ಅವರ ಕುರಿತು ನಡೆದ ಸಂವಾದಗಳು ಪ್ರವಾಸಕ್ಕೆ ಸಾಂಸ್ಕೃತಿಕ ಸ್ಪರ್ಶವನ್ನು ನೀಡಿದವು ಅಂತ ಹೇಳ್ಬೋದು. ನಂತರ ಸಿಂಶೆಯ ಹಸಿರು ಚಹಾ ತೋಟಗಳ ಮನಸ್ಸಿಗೆ ಮುದ ನೀಡಿದವು ಅಂತ ಹೇಳ್ಬೋದು. ಮಂಜಿನ ನಡುವೆ ಕಾಣುತ್ತಿದ್ದ ಬೆಟ್ಟಗಳು, ತಂಪಾದ ಗಾಳಿ ಮತ್ತು ಗಣೇಶ ದೇವಾಲಯದ ದರ್ಶನವು ಪ್ರಕೃತಿ ಹಾಗೂ ಭಕ್ತಿಯ ಸುಂದರ ಅನುಭವವನ್ನ ನೀಡಿತು ಅಂತ ಹೇಳ್ಬೋದು. ನೋಡಬಹುದು, ನಾವೆಲ್ಲ ಇಲ್ಲಿ ಕಳೆದು ಹೋಗಿದ್ವಿ. ಹಲವಾರು ಫೋಟೋಸ್, ವಿಡಿಯೋಗಳನ್ನ ತೆಗೆದುಕೊಳ್ಳುತ್ತಾ ಈ ಒಂದು ಪ್ರಕೃತಿಯ ವಾತಾವರಣವನ್ನು ಸೆರೆ ಹಿಡಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ವಿ. ಸೊ ರೀಲ್ಸ್ ಅನ್ನ ಕೂಡ ಎಲ್ಲರೂ ಇಲ್ಲಿ ಮಾಡಿದ್ರು. ಸೊ ಹಾಗೆ ಇಲ್ಲೆಲ್ಲ ನೋಡ್ತಿರಬಹುದು ಎಷ್ಟೊಂದು ಸುಂದರವಾಗಿದೆ ಅಂತಂದ್ರೆ, ಸುಮಾರು 2000 ಎಕರೆ ಹೊಲದಲ್ಲಿ ಮಾಡಿರುವಂತಹ ಒಂದು ಟೀ ಎಸ್ಟೇಟ್ ಅಂತ ಹೇಳ್ಬೋದು. ನಂತರ ನಾವಿಲ್ಲೆಲ್ಲರೂ ಗ್ರೂಪ್ ಫೋಟೋಸ್ಗಳನ್ನು ತೆಗೆದುಕೊಂಡ್ವಿ.
ಬಹಳಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದನ್ನು ಕೂಡ ನನ್ನ ಒಂದು ಸ್ಮರಣೆಯಲ್ಲಿ ಅದ್ಭುತವಾಗಿ ನೆನೆಪುಳಿಯುವಂತಹ ಒಂದು ಘಟನೆ ಅಂತ ಹೇಳ್ಬೋದು. ನಂತರ ನಮ್ಮ ಪ್ರಯಾಣ ಆರಂಭವಾಗಿದ್ದೆ ಎಲ್ಲಿಗೆ ಅಂದರೆ ಸಂಜೆಯ ವೇಳೆಗೆ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ತಲುಪಿದ್ವಿ. ದೇವಾಲಯದ ದಿವ್ಯತೆ ಮತ್ತು ಶಾಂತತೆ ವಾತಾವರಣದ ಮನಸ್ಸಿಗೆ ಅಪಾರ ನೆಮ್ಮದಿಯನ್ನು ನೀಡಿತು ಅಂತ ಹೇಳ್ಬೋದು. ದೇವರ ಅಲ್ಲಿ ನೋಡ್ಬೋದು, ಒಳಗಡೆ ಫೋಟೋ ಅಲೋ ಇರಲಿಲ್ಲ, ಅದು ಸುಮ್ಮನೆ ಚಿಕ್ಕದಾಗಿ ಒಂದು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ದೇವಸ್ಥಾನದ ಒಳಗಡೆ ಇರುವಂಥ ಆವರಣ ಅಂತ ಹೇಳ್ಬೋದು. ನಂತರ ತುಂಬ ಹಸುವಾಗಿತ್ತು ನಮಗೆ. ದೇವಸ್ಥಾನದ ಪ್ರಸಾದವನ್ನೇ ಸೇವಿಸಬೇಕು ಅಂತ ವೇಟ್ ಮಾಡ್ತಾ ಇದ್ವಿ. ನೋಡ್ಬೋದು, ಇದು ಪ್ರಸಾದ ಮಂದಿರ ಅಂತ ಹೇಳ್ಬೋದು. ಒಳಗಡೆ ಪ್ರಸಾದವನ್ನು ನೀಡಲಾಗುತ್ತೆ. ಅತ್ಯದ್ಭುತವಾದಂತಹ ಪ್ರಸಾದವನ್ನು ಸೇವಿಸಿಕೊಂಡು ಹಾಗೆ ದೇವಸ್ಥಾನದ ಮುಂದೆ ಬಹಳಷ್ಟು ಫೋಟೋಸ್ಗಳನ್ನು ತೆಗೆದುಕೊಂಡ್ವಿ. ನಂತರ ನಾವು ಮೋನೋ ಆಕ್ಟ್ ಗೇಮ್ ಅನ್ನು ಕೂಡ ಆ ದೇವಸ್ಥಾನದ ಆವರಣದಲ್ಲಿ ಆಡಿ ಇದರಲ್ಲಿ ಬಾಯ್ಸ್ ಕೂಡ ವಿನ್ ಆದ್ರು. ಬಹಳ ಚೆನ್ನಾಗಿತ್ತು. ನಂತರ ಈ ಬೆಟ್ಟಗಳ ಮಧ್ಯೆ ಯಾವ ರೀತಿಯಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ಬೋದು ಅನ್ನುವಂಥದ್ದನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಂತರ ನಮ್ಮ ಪ್ರಯಾಣ ವಾಪಸ್ ಬರ್ತಿರುವುದೇ ಮರಳಿ ಗೂಡಿಗೆ ಎನ್ನುವ ಹಾಗೆ ನಮ್ಮ ಪ್ರಯಾಣ ಮತ್ತೆ ಬೆಂಗಳೂರಿನ ಕಡೆಗೆ ಸಾಗ್ತಾ ಇತ್ತು ಅಂತ ಹೇಳ್ಬೋದು. ಮರಳಿ ಬರುವಾಗ ಬೆಟ್ಟಗಳು, ಕಾಡುಗಳು, ನದಿಗಳು ಮತ್ತು ಮೋಡಗಳನ್ನು ನೆನಪಿಸಿಕೊಂಡಾಗ ಒಂದೇ ಭಾವನೆ ಮೂಡಿತು, ಈ ಯಾನ ಇನ್ನೂ ಸ್ವಲ್ಪ ಮುಂದುವರೆದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಈ ಪ್ರವಾಸವು ಸ್ನೇಹ, ಪ್ರೀತಿ, ಪ್ರಕೃತಿ, ಆಧ್ಯಾತ್ಮಿಕ ನೆಮ್ಮದಿ ಮತ್ತು ಸಣ್ಣ ಸಣ್ಣ ಸಂತೋಷಗಳ ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಿತ್ತು ಅಂತ ಹೇಳ್ಬೋದು. ಮತ್ತೆ ಅದೇ ಜೋಸ್ ಮತ್ತು ನೃತ್ಯದೊಂದಿಗೆ ನಾವು ಬೆಂಗಳೂರಿಗೆ ಪ್ರಯಾಣವನ್ನು ಮಾಡಿದ್ವಿ. ದೇವರ ಮನೆಯ ಮಂಜು, ಸೂರ್ಯಮನೆಯ ಜಲಧಾರೆ, ಕಳಸದ ಶಾಂತಿ, ಸಿಂಹೆಯ ಹಸಿರು ಮತ್ತು ಹೊರನಾಡಿನ ದಿವ್ಯತೆ ಇವೆಲ್ಲವೂ ಸದಾ ನೆನಪಿನಲ್ಲಿ ಉಳಿಯಲಿವೆ ಅಂತ ಹೇಳ್ಬೋದು. ಸೊ ಪ್ರಕೃತಿ ನೀಡುವಂಥ ಅತ್ಯಮೂಲ್ಯ ಉಡುಗೊರೆ ಅಂದರೆ ಶಾಂತಿ, ಪ್ರವಾಸ ನೀಡುವಂಥ ಅತ್ಯಮೂಲ್ಯ ಉಡುಗೊರೆ ಅಂದರೆ ನೆನಪು. ಈ ನೆನಪುಗಳು, ಅನುಭವಗಳು ಯಾವಾಗಲೂ ನನ್ನ ಮನಸ್ಸಲ್ಲಿ ಶಾಶ್ವತವಾಗಿ ಇರುತ್ತವೆ ಅಂತ ಹೇಳ್ಬೋದು. ಲಾಸ್ಟಿಗೆ ಬಂದು ನಾವೆಲ್ಲ ಕೊನೆಗೆ ಫೋಟೋಶೂಟನ್ನು ಮಾಡಿಕೊಂಡು ನಮ್ಮ ಮನೆಗೆ ತೆರಳಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.